NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಸರ್ಕಾರಿ ಪ್ರೌಢಶಾಲೆ ಮಂದವಾಲ, ತಾಲೂಕು ಜೇವರ್ಗಿ, ಜಿಲ್ಲಾ ಕಲಬುರಗಿ ಶಾಲೆಯ ಶಾಲಾ ತರಗತಿ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿ ಇರುವ ಬಗ್ಗೆ. ಸರ್ಕಾರಿ ಪ್ರೌಢಶಾಲೆ ಮಂದವಾಲ ಶಾಲೆಯ ಕಟ್ಟಡವು ಸುಮಾರು 48 ವರ್ಷಗಳಷ್ಟು ಹಳೆಯದಾಗಿದ್ದು ದುರಸ್ತಿಯ ಹಂತದಲ್ಲಿದೆ. ಸದರಿ ಶಾಲೆಯಲ್ಲಿ ಪ್ರತಿ ವರ್ಷ ಸುಮಾರು 280 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಮಳೆಗಾಲದಲ್ಲಿ ತರಗತಿ ಕೋಣೆಗಳು ಸೋರುತ್ತಿವೆ. ಮಕ್ಕಳಿಗೆ ಕುಳಿತುಕೊಳ್ಳಲು ತುಂಬಾ ತೊಂದರೆಯಾಗುತ್ತಿದೆ. ತರಗತಿ ಕೋಣೆಯಲ್ಲಿ ಮೇಲ್ಛಾವಣಿ ಪದರುಗಳು ಕಿತ್ತು ಬೀಳುವಂತಿವೆ. ಶಾಲಾ ವೇಳೆಯಲ್ಲಿ ಅನೇಕ ಬಾರಿ ವಿದ್ಯಾರ್ಥಿಗಳ ಪಕ್ಕದಲ್ಲಿಯೇ ಬಿದ್ದಿರುತ್ತವೆ. ಇದರಿಂದ ಪ್ರತಿದಿನ ಆತಂಕದಿಂದಲೇ ಶಾಲಾ ತರಗತಿಗಳನ್ನ ನಡೆಸಬೇಕಾಗಿದೆ. ಪಾಲಕರು ಕೂಡ ಆತಂಕದಲ್ಲಿಯೇ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುತ್ತಿದ್ದಾರೆ. ಸದರಿ ಶಾಲೆಯಲ್ಲಿ ಒಟ್ಟು 11 ಕೊಠಡಿಗಳಿದ್ದು ಅದರಲ್ಲಿ 10 ಕೋಣೆಗಳ ಮೇಲ್ಛಾವಣಿ ಸೋರುವುದು ಹಾಗೂ ಕಿತ್ತು ಬೀಳುವುದು ಆಗುತ್ತಿವೆ. ಈ ಶಾಲಾ ಮೈದಾನವು ನ್ಯಾಯಾಲಯದ ಪ್ರಕರಣದಲ್ಲಿದ್ದು, ತರಗತಿ ಕೋಣೆಗಳನ್ನ ದುರಸ್ತಿಗೊಳಿಸಲು ಅಥವಾ ಹೊಸ ಕಟ್ಟಡ ನಿರ್ಮಿಸಲು ನ್ಯಾಯಾಲಯದ ತಡೆಯಾಜ್ಞೆಯ ಕಾರಣದಿಂದ ಸಾಧ್ಯವಾಗುತ್ತಿಲ್ಲ. ಸದರಿ ಜಮೀನನ್ನು ಈಗ ಅನೇಕ ಜನರು ಒತ್ತುವರಿಗೊಳಿಸಿಕೊಂಡಿದ್ದಾರೆ. ಹೀಗೆ ಆದರೆ ಮುಂದೆ ಶಾಲೆಯ ಸಂಪೂರ್ಣ ಜಾಗವನ್ನ ಬೇರೆಯವರು ಆಕ್ರಮಿಸಿಕೊಳ್ಳುತ್ತಾರೆ. ಆದ್ದರಿಂದ ಶಾಲೆಯ ಜಮೀನಿನ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಸರ್ಕಾರದ ಹೆಸರಿಗೆ ನೋಂದಣಿ ಮಾಡಿಸಿ ಶಾಲಾ ಕೋಣೆಗಳನ್ನ ದುರಸ್ತಿ ಮಾಡಿಸಬೇಕೆಂದು ಹಾಗೂ ಈಗ ನಾವು ತರಗತಿ ನಡೆಸಲು ತುಂಬಾ ತೊಂದರೆಯಾಗುತ್ತಿದ್ದು ಸೂಕ್ತ ಪರಿಹಾರವನ್ನು ಕಲ್ಪಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಮಕ್ಕಳ ಹಿತದೃಷ್ಟಿಯಿಂದ ಅತಿ ತುರ್ತು ಎಂದು ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಮುಖ್ಯೋಪಾಧ್ಯಾಯರು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ, ಸರ್ಕಾರಿ ಪ್ರೌಢಶಾಲೆ ಮಂದವಾಲ್, ತಾಲೂಕು ಜೇವರ್ಗಿ, ಜಿಲ್ಲಾ ಕಲಬುರಗಿ, ಮಾನ್ಯ ಉಪನಿರ್ದೇಶಕರು ಕಲಬುರಗಿ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೇವರ್ಗಿ. ಹೆಂಚಲ್ಗತ್ತೀರಿ ಅದು ಮಾಡ ಮಾಡ ಇಲ್ಲ ಮಾಡಿ ಬರ ಎಲ್ಲ ಮಾಡಬೇಕು. ನ್ಯಾಯ ಬೇಕೆಂದು ಕೇಳುತ್ತಿದ್ದೇವೆ. ಪವಿತ್ರ ನನ್ನ ಹೆಸರು ಸಂಜನಾ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಹೊಸ ಕಟ್ಟಡಗಳನ್ನು ಕಟ್ಟಿಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾವು ಪಾಠ ಕೇಳುವಾಗ ನಮಗೆ ಮೇಲೆ ನೀರು ಸೋರುತ್ತಿದೆ. ಹಾಗೆ ನಾವು ಪಾಠ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನಮಗೆ ತುಂಬ ತೊಂದರೆ ಆಗುತ್ತಿದೆ ಓದುವಾಗ. ನೀವು ದಯವಿಟ್ಟು ನಮ್ಮ ಕಟ್ಟಡಗಳನ್ನು ಕಟ್ಟಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ.
ಬೆಳೆಸ್ಕೇಸಿ ಹೊಸ ಕಟ್ಟಡ ಚಾಲು ಮಾಡಬೇಕು. ಇದೇ ನನ್ನ ಅಭಿಪ್ರಾಯ. ಮತ್ತು ನಿಮ್ಮ MLA ಅವ್ರು ಏನಂತಾರೆ ಇದಕ್ಕೆ? ಕಟ್ಟಡ ಆಗಬೇಕು. ಏ